ನಮಸ್ತೆ. ಶ್ರೀ ರಾಘವೇಂದ್ರ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ದಿನ ನಾವು ಒಂದು ಕಾಫಿ ಕಪ್ ರೀಡಿಂಗನ್ನು ನೋಡೋಣ. ಕಾಫಿ ಕಪ್ ರೀಡಿಂಗನ್ನು ಮತ್ತೆ ಹೇಳಿದಾಗೆ ಇದೊಂದು ಟರ್ಕಿ ದೇಶದಿಂದ ಬಂದಂತಹ ಒಂದು ವಿದ್ಯೆ. ಇದನ್ನು ಯಾಕಾಗಿ ಉಪಯೋಗಿಸ್ತಾ ಇದ್ರು ಅಂತ ಹೇಳಿದರೆ, ಇದ್ರ ಮೂಲಕ ಕರಿಯರ್ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಅಥವಾ ಲೈಫಿನ ಯಾವುದೇ ರೀತಿಯ ಪ್ರಾಬ್ಲಮ್ಗೂ ಕೂಡ ಇದು ಸಲ್ಯೂಷನ್ ಆಗಿ ಇದ್ರ ಮೂಲಕ ಈ ರೀಡಿಂಗನ್ನು ನೋಡ್ತಾ ಇದ್ರು. ಈ ಸಂದರ್ಭದಲ್ಲಿ ನಾನು 2 ಆಪ್ಷನ್ಸನ್ನು ಇಟ್ಟಿದ್ದೇನೆ. ಒಂದು ಕಾಣಿಸ್ತಾ ಇದೆಯಲ್ಲ, ವಿಂಗ್ಸ್ ಫಸ್ಟ್ ಆಪ್ಷನ್, ಸೆಕೆಂಡ್ ಒನ್ ಸ್ಟಾರ್ ಕಾಣಿಸ್ತಾ ಇದೆಯಲ್ಲ. ಈ 2 ಕಪ್ನಲ್ಲಿ ನಿಮ್ಮ ರೀಡಿಂಗ್ ಯಾವುದು ಅಂತ ನಿಮಗೆ ಅನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ರೀತಿಯ ನಿಮಗೆ ಕಪ್ ರೀಡಿಂಗ್ ಬರ್ತಾ ಇದೆ ಅಂತ ನೋಡ್ತಾ ಹೋಗೋಣ. ಅಂದರೆ ಅದು ನಿಮ್ಮ ಭಾವನೆಗಳೇನಿರ್ಬೋದು, ಅಥವಾ ನಿಮ್ಮ ಕರಿಯರ್ ಬಗ್ಗೆ ಇರ್ಬೋದು, ಅಥವಾ ನಿಮ್ಮ ರಿಲೇಷನ್ಶಿಪ್ ಬಗ್ಗೆನೂ ಕೂಡ ಇರಬಹುದು, ಅಥವಾ ನಿಮ್ಮ ಫ್ಯಾಮಿಲಿ ಬಗ್ಗೆ ಕೂಡ ಇದರಲ್ಲಿ ಮಾಹಿತಿ ಸಿಗಬಹುದು. ಯಾವ ವಿಚಾರವಾಗಿ ಆಗಲಿ ಕಂಪ್ಲೀಟಾಗಿ ಏನು ಮಾಹಿತಿಯನ್ನು ನಿಮಗದು ಕೊಡ್ತಾ ಇದೆ ಅಂತ ನಾವು ನೋಡ್ತಾ ಹೋಗೋಣ. ಓಕೆನಾ? ಫಸ್ಟ್ ಒನ್, ಈ ವಿಂಗ್ಸನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರೋ ಅವರ ರೀಡಿಂಗನ್ನು ಫಸ್ಟ್ ನೋಡೋಣ. ಅದರ ಜೊತೆಗೆ ಸ್ವಲ್ಪ ಚಾರ್ಮ್ಸನ್ನು ಕೂಡ ನೋಡ್ತಾ ಹೋಗೋಣ. ಓಕೆ, ನಾನು ಸ್ವಲ್ಪ ಇದನ್ನು ಮುಂದೆ ಎಳಿತೇನೆ, ನಿಮಗೆ ಅದು ಫೋಕಸ್ ಆಗಿ ಕಾಣುವಂತಹ ಉದ್ದೇಶದಿಂದ ಮುಂದೆ ಎಳಿತಾ ಹೋಗ್ತೇನೆ. ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೇನೆ. ಯಾರು ಈ ವಿಂಗ್ಸನ್ನು ಆಯ್ಕೆ ಮಾಡ್ಕೊಂಡಿದ್ದೀರೋ ಅವರಿಗಾಗಿ ಈ ರೀಡಿಂಗ್ ಬರ್ತಾ ಇದೆ. ಎಸ್, ನೋಡೋಣ. ನಾನು ಮುಂಚೆನೇ ರಿಚುವಲ್ಸನ್ನೆಲ್ಲ ಮಾಡಿಟ್ಟಿದ್ದೇನೆ, ಯಾಕೆಂದರೆ ಇದು 2 ಕಪ್ ಇರೋದ್ರಿಂದ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗಬಹುದು ಅಂತ. ಓಕೆ, ಇಲ್ಲಿ ಸ್ಪೆಸಿಫಿಕ್ಕಾಗಿ ಮೇಲ್ ಪರ್ಸನನ್ನು ಈ ಚಿತ್ರ ತೋರಿಸ್ತಾ ಉಂಟು. ಇಲ್ಲಿ ಇಮೇಜಸ್ ಬರ್ತಾ ಇದೆ. ಯಾರೋ ಸ್ಪೆಸಿಫಿಕ್ಕಾಗಿ ಯಾರ ಜೊತೆನೋ ಜಗಳ ಆಗಿ ಹರ್ಟ್ ಆಗಿದೆ, ಅವರು ಒಂಟಿಯಾಗಿ ಇದ್ದಾರೆ. ಅವರು ಎಲೋನಾಗಿ ಕೂತ್ಕೊಂಡು ಆ ವಿಚಾರದ ಬಗ್ಗೆ ತುಂಬಾ ಆಲೋಚನೆ ಮಾಡ್ತಾ ಇದ್ದಾರೆ. ತುಂಬಾ ಹರ್ಟ್ ಆಗಿರೋದ್ರಿಂದ ಇದಕ್ಕೆ ಕಾರಣ ಏನು? ಈಗೋನಾ, ಅಥವಾ ಮಾತಾಡಿ ಈ ಕನೆಕ್ಷನ್ ತಪ್ಪಾಯ್ತಾ, ಅಥವಾ ಅದಾಗಿಯೇ ಒಳ್ಳೆಯದಕ್ಕಾಗಿ ಬಿಟ್ಟು ಹೋಯ್ತಾ? ಈ ರೀತಿಯಾಗಿ ತುಂಬಾ ಆಲೋಚನೆ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಹಾಗೆ ಅದರ ಜೊತೆಗೆ ಈ ರೀಡಿಂಗ್ ಹೇಳ್ತಾ ಇದೆ ಇದು ಕಂಪ್ಲೀಟ್ಲಿ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ. ಹಾಗಾಗಿ ಈ ವ್ಯಕ್ತಿ ಇಲ್ಲಿ ಒಂಟಿಯಾಗಿ ಇದ್ದಾರೆ ಅಂತ ಹೇಳ್ತಾ ಇದೆ. ಮತ್ತು ಇಲ್ಲಿ ಒಂದು ಡ್ರ್ಯಾಗನ್ ಚಿತ್ರ ಬರ್ತಾ ಇದೆ. ಡ್ರ್ಯಾಗನ್ ಏನನ್ನು ತೋರಿಸುತ್ತೆ ಹೇಳಿ? ಅದೊಂದು ದೈತ್ಯ ಪ್ರಾಣಿ, ಅದೀಗ ಅಳೆದು ಹೋಗಿದೆ ಅಲ್ವಾ? ಒಂದು ಟ್ರಾನ್ಸ್ಫರ್ಮೇಷನನ್ನು ತೋರಿಸುತ್ತೆ. ಯಾವುದೋ ವಿಚಾರದಲ್ಲಿ ನಿಮ್ಮ ಜೀವನದಲ್ಲಿ ಕಂಪ್ಲೀಟಾಗಿ ಟ್ರಾನ್ಸ್ಫರ್ಮೇಷನ್ ಬರ್ತಾ ಇದೆ ನಿಮ್ಮ ಲೈಫಲ್ಲಿ ಅಂತ ಅದು ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ಇಲ್ಲಿ ತುಂಬಾ ಟ್ರೀ ಬ್ರ್ಯಾಂಚಸ್ ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ ನಿಮ್ಮ ಉದ್ಯೋಗದ ವಿಚಾರದಲ್ಲಿ ಗ್ರೋತ್ ಇದೆ, ಬೆಳವಣಿಗೆ. ಕೆಲವರು ಜಾಬಿಗಾಗಿ ಏನಾದರೂ ಹೊಸ ಅಪ್ಲಿಕೇಶನ್ ಹಾಕಿದರೆ ಅದು ನಿಮಗೆ ಒಲಿದು ಬರ್ತಾ ಇದೆ, ನಿಮಗೆ ಅದು ಇಂಟರ್ವ್ಯೂ ತನಕ ಹೋಗಬಹುದು. ಕೆಲವರಿಗೆ ಇದು ಕೆಲಸವೂ ಕೂಡ ಅಪಾಯಿಂಟ್ಮೆಂಟ್ ಆಗ್ಬೋದು ಅಂತ ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ, ಯಾವುದೋ ವಿಚಾರವಾಗಿ ತುಂಬ ಡೀಪಾಗಿ ನೀವು ಸ್ಟಕ್ ಆಗಿದ್ದೀರಾ ಅನಿಸುತ್ತೆ. ಫಸ್ಟ್ ಆಫ್ ಆಲ್ ಇದು ಫ್ಯಾಮಿಲಿ ವಿಚಾರವನ್ನು ಹೇಳ್ತಾ ಇದೆ. ಎಮೋಷನಲಿ ಫ್ಯಾಮಿಲಿ ವಿಚಾರದಲ್ಲಿ ನೀವು ತುಂಬಾ ಸ್ಟಕ್ ಆಗಿದ್ದೀರಾ. ಅಂದರೆ ನಿಮ್ಮ ಕುಟುಂಬದ ಬಗ್ಗೆ ಹೇಳಿದಾಗ ಇಲ್ಲಿ ನೀವು ಯಾವುದೋ ಒಂದು ವರ್ಗಾವಣೆ ಆಗುವಂತಹ ಉದ್ಯೋಗದಲ್ಲಿದ್ದೀರಾ. ಒಂದು ಕಡೆ ನಿಂತು ಒಂದೇ ಕಡೆ ಸ್ಥಳದಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿ ಅಲ್ಲ ಅನಿಸುತ್ತೆ. ಬೇರೆ ಬೇರೆ ಜಾಗಕ್ಕೆ ಹೋಗಿ ನಿಮ್ಮ ವೃತ್ತಿಯನ್ನು ಮಾಡುವಂಥವರು. ಉದಾಹರಣೆಗೆ ಬ್ಯಾಂಕ್ ಆಗಿರ್ಬೋದು, ಟೀಚಿಂಗ್ ಆಗಿರ್ಬೋದು, ಯಾವುದೇ ವಿಚಾರ ಆಗಿರಬಹುದು. ಅದರಿಂದಾಗಿ ಏನಾಗ್ತಾ ಇದೆ ಅಂತ ಹೇಳಿದರೆ ನಿಮಗೆ ಅದು ಸ್ವಲ್ಪ ಕಷ್ಟ ಅಂತ ಅನಿಸ್ತಾ ಇದೆ. ಫ್ಯಾಮಿಲಿಯನ್ನು ಅಲ್ಲಿಗೆ ಶಿಫ್ಟ್ ಮಾಡಬೇಕು, ಅಥವಾ ಆ ಫ್ಯಾಮಿಲಿ ಜೊತೆ ಅಲ್ಲಿ ಸಮಯ ಕಳೆಯೋದು, ಅಲ್ಲಿ ಇರೋದಕ್ಕೆ ತುಂಬ ಕಷ್ಟ ಅಂತ ಅನಿಸ್ತಾ ಇದೆ. ಆದ್ದರಿಂದಾಗಿ ನಿಮಗೆ ಕೆಲಸ ಮತ್ತು ಫ್ಯಾಮಿಲಿ ತುಂಬಾ ಒಂದು ಹೆವಿಯಾಗಿ ನಿಮ್ಮನ್ನು
ಗ್ರೌಂಡ್ ಮಾಡ್ತಾ ಇದೆ, ನಿಮ್ಮನ್ನು ಸ್ಟ್ರೆಸ್ ಮಾಡ್ತಾ ಇದೆ ಅಂತ ಈ ಕಪ್ ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಇಲ್ಲಿ ಏನು ತೋರಿಸ್ತಾ ಇದೆ ಅಂತ ಹೇಳಿದರೆ ಓಕೆ, ಬರ್ಡ್ಸ್ಗಳು ಸ್ವಲ್ಪ ಸಣ್ಣ ಸಣ್ಣದಾಗಿ ಹಕ್ಕಿಗಳ ರೀತಿಯ ಇಮೇಜಸ್ ಬರ್ತಾ ಇದೆ. ಯಾವುದೋ ಒಂದು ವಿಚಾರವಾಗಿ ಸ್ಪಷ್ಟವಾಗಿ ನಿಮಗೆ ಈ ವಾರದಲ್ಲಿ ಹೊಸ ಮೆಸೇಜಸ್ ಬರ್ತಾ ಇದೆ. ಯಾವುದೋ ರಿಲೇಷನ್ಶಿಪ್ಗೆ ಸಂಬಂಧಪಟ್ಟ ಹಾಗೆ ಏನೋ ಒಂದು ಕಮ್ಯುನಿಕೇಷನ್ ಬರ್ತಾ ಇದೆ. ಸ್ಪೆಸಿಫಿಕ್ ಆದಂತಹ ಮೆಸೇಜ್ಗಳು ಕೂಡ ಇಲ್ಲಿ ಕಾಣಿಸ್ಕೊಳ್ತಾ ಇದೆ. ಹಾಗೆ ಅದರ ಜೊತೆಗೆ ಮತ್ತು ಕೆಲವರಿಗೆ ಮತ್ತು ಕೆಲವರಿಗೆ ಏನು ಗೊತ್ತಾ, ಮದುವೆ ಆದವರ ಇದನ್ನು ರೀಡಿಂಗ್ ನೋಡ್ತಾ ಇದ್ದರೆ ಅಂದರೆ ಗಂಡ ಹೇಳಿದ್ದು ಹೆಂಡತಿಗಾಗ್ತಾ ಇಲ್ಲ, ಹೆಂಡತಿ ಅಂದ್ಕೊಂಡಿರುವಂತಹ ಥಾಟ್ಸ್ ಮೇಲ್ ಪರ್ಸನ್ಗೆ ಎಗ್ರಿ ಇಲ್ಲ. ಇದರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅವರಿಬ್ಬರ ನಡುವೆ ಯಾವುದೋ ವಿಚಾರವಾಗಿ ಸ್ವಲ್ಪ ಜಗಳಗಳಾಗಿರುವಂತಹದ್ದು ಕಾಣಿಸ್ತಾ ಇದೆ, ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆದ್ದರಿಂದಾಗಿ ಕೂಡ ಕೆಲವೊಮ್ಮೆ ಹರ್ಟ್ ಆಗ್ತಾ ಇದ್ದಾರೆ. ಇದೆಲ್ಲ ಸರ್ವೇ ಸಾಮಾನ್ಯ. ಆದರೂ ಕೂಡ ಸರ್ವೇ ಸಾಮಾನ್ಯ ವಿಚಾರವನ್ನು ಕೂಡ ಎತ್ತಿ ಹಿಡಿಯುತ್ತೆ ಕೆಲವೊಮ್ಮೆ. ಮತ್ತು ಕೆಲವರು ಏನು ಗೊತ್ತಾ, ಇಲ್ಲಿ ಸ್ಪಷ್ಟವಾಗಿ ಪೆಂಟಿಕಲ್ಸ್ ಕಾಣ್ತಾ ಇರೋದ್ರಿಂದ ತುಂಬ ಡೀಪಾಗಿ ನಿಮ್ಮ ಕೆಲಸದಲ್ಲಿ ನೀವು ತೊಡಗಿಕೊಳ್ತಾ ಇದ್ದೀರಾ. ಯಾಕೆ ಅಂತ ಹೇಳಿದರೆ ನಿಮಗೆ ಈ ಜಾಬ್ ತುಂಬಾ ಕಷ್ಟ ಆಗ್ತಾ ಇದೆ. ಆದ್ದರಿಂದಾಗಿ ನೀವೇನು ಮಾಡ್ತಾ ಇದ್ದೀರಾ ಅಂದರೆ ತುಂಬ ಡೀಪಾಗಿ ನಿಮ್ಮ ಕೆಲಸದ ಬಗ್ಗೆ ಹಾರ್ಡಾಗಿ ಕೆಲಸವನ್ನು ಮಾಡ್ತಾ ಇದ್ದೀರಾ. ಮತ್ತು ಕೆಲವರು ಸ್ಟೂಡೆಂಟ್ಸ್ ಯಾರು ನೋಡ್ತಾ ಇದ್ದರೆ ಯಾವುದೋ ಎಂಟ್ರೆನ್ಸ್ ಎಕ್ಸಾಮಿಗೆ ಕಟ್ಟಿರಬಹುದು, ತುಂಬ ಡೀಪಾಗಿ ಸ್ಟಡಿ ಮಾಡ್ತಾ ಇದ್ದೀರಾ. ಅದರಲ್ಲಿ ನಿಮಗೆ ಏನು ಅಂತ ಹೇಳಿದ್ರೆ ಒಂದು ಒಳ್ಳೆಯ ಪ್ರೋಗ್ರೆಸ್ ಕಾಣಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಒಬ್ಬ ವ್ಯಕ್ತಿ ಕುರ್ಚಿಯಲ್ಲಿ ಕೂತು ಪುಸ್ತಕ ಓದ್ತಾ ಇದ್ದಾನೆ, ಅವನ ಮುಂದೆ ಒಂದು ಕಪ್ಪು ಕಾಣಿಸ್ತಾ ಇದೆ. ಹಾಗಾಗಿ ಅದರಲ್ಲಿ ನಿಮಗೆ ಸಕ್ಸಸ್ಸನ್ನು ಅದು ತೋರಿಸ್ತಾ ಇದೆ ಸ್ಪೆಸಿಫಿಕ್ ಆಗಿ. ಹಾಗೆ ಮತ್ತೆ ಇನ್ನೂ ಯಾವುದೋ ರೀಡಿಂಗ್ ಬರುತ್ತಾ ಅಂತ ನೋಡೋಣ ಸ್ವಲ್ಪ ಸಮಯ. ಯಾರಿಗೋ ಇಲ್ಲಿ ಸ್ಪಷ್ಟವಾಗಿ ಒಂದು ಪ್ರೀತಿಯ ಆಫರ್ ಕೂಡ ಕಾಣಿಸ್ತಾ ಇದೆ. ಹೊಸ ನ್ಯೂ ಪರ್ಸನ್ನ ಎಂಟ್ರಿ ನಿಮ್ಮ ಜೀವನಕ್ಕೆ ಆಗುವಂತಹ ಚಾನ್ಸಸ್ ಇದೆ. ಕೆಲವರಿಗೆ ಹೊಸ ಪ್ರಪೋಸಲ್ಸ್ ಬರುವಂತಹ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಇದೆ ಈ ವೀಕಲ್ಲಿ. ಓಕೆ, ನೆಕ್ಸ್ಟ್. ಇದು ಸ್ಪಷ್ಟವಾಗಿ ಇರುವಂತಹ ಮೆಸೇಜ್ಗಳು, ಕಾಫಿ ಕಪ್ಪಲ್ಲಿ ಕಂಡುಬರುವಂತಹ ಮೆಸೇಜ್ ಆಗಿತ್ತು. ಓಕೆ, ಇದಕ್ಕಾಗಿ ಚಾರ್ಮ್ಸ್ ಏನು ಹೇಳುತ್ತೆ ನೋಡೋಣ. ಒಂದು ನಿಮಿಷ, ಸ್ವಲ್ಪ ಚಾರ್ಮ್ಸನ್ನು ಕೂಡ ಶಫಲ್ ಮಾಡಿ ನೋಡೋಣ. ನೀವೇನು ಅಂದ್ಕೊಂಡಿದ್ದೀರೋ ಅದರಲ್ಲಿ ಸಕ್ಸಸ್ ಇದೆ. ಅದನ್ನೇ ನಾನು ಹೇಳಿದ್ದು ನೋಡಿ. ಇದು ಕಲಶ ಗೊತ್ತಾಗುತ್ತಲ್ಲ, ಕಲಶ ನಾವು ಏನಕ್ಕೆ ಉಪಯೋಗಿಸ್ತೀವಿ, ಒಂದು ಯಾವುದಾದ್ರು ಸಂಭ್ರಮದ ವಿಚಾರದಲ್ಲಿ ಉಪಯೋಗಿಸುವಂತಹದ್ದು. ಅದು ಸಕ್ಸಸ್ಸನ್ನು, ಪ್ರೋಗ್ರೆಸ್ಸನ್ನು, ಪ್ರಾಫಿಟನ್ನು ಇದು ತೋರಿಸ್ತಾ ಇದೆ. ನೆಕ್ಸ್ಟ್ ಪಿಕಾಕ್ ಬಂದಿದೆ, ಒಂದು ಅಲ್ಲಿ ಬರ್ಡ್ಸ್ ಬಂದಿರೋದ್ರಿಂದ ಅದು ನಿಮಗೆ ಯಾವುದೋ ಒಂದು ರೀತಿಯ ನ್ಯೂ ಕಮ್ಯುನಿಕೇಷನ್ ಮೆಸೇಜನ್ನು ಕೂಡ ಅದು ತೋರಿಸ್ತಾ ಇದೆ. ಫ್ಲವರ್, ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಪ್ರಪೋಸಲ್ಸ್, ಆಫರ್ಸ್ ಕೂಡ ಇರಬಹುದು. ನಾನು ಹೇಳಿದಾಗೆ ಪುನಃ ಪ್ರೀತಿದ ಸಿಂಬಲ್ ಬಂದಿದೆ. ಕೆಲವರಿಗೆ ನ್ಯೂ ಪ್ರಪೋಸಲ್ಸು ಅಥವಾ ನೀವು ಯಾರನ್ನು ಇಷ್ಟಪಡ್ತಾ ಇದ್ದೀರೋ ಅವ್ರ ಕಡೆಯಿಂದ ಕೂಡ ನಿಮಗೆ ಮೆಸೇಜ್ ಇರಬಹುದು ಅಂತ ಹೇಳ್ತಾ ಇದೆ. ಆನಂತರ ಒಂದು ಸ್ಟಾರ್ ಬಂದಿದೆ. ಪ್ರೋಗ್ರೆಸ್ಸನ್ನೇ ಪುನಃ ತೋರಿಸ್ತಾ ಇದೆ. ನೆಕ್ಸ್ಟ್ ಓಕೆ, ಒಂದು ಅಂಥದ್ದು ಅಂತ ಹೇಳಿದ್ರೆ ಇಲಿ
ನೀವು ಅಂದ್ಕೊಳ್ಬೋದು ರ್ಯಾಟ್ ಏನನ್ನ ಸೂಚನೆ ಕೊಡುತ್ತೆ ಅಂತ ಹೇಳಿದ್ರೆ ಚಿಕ್ಕ ವಿಚಾರಕ್ಕೂ ಕೂಡ ಗಮನವನ್ನು ಕೊಡಬೇಕು ಅಂತ ಹೇಳಿ. ಯಾಕೆಂದರೆ ಇಲಿಗಳು ಸಾಮಾನ್ಯವಾಗಿ ಎಲ್ಲರ ಕಣ್ಣಿಗೂ ಅದು ಕಾಣಿಸ್ಕೊಳ್ಳಲ್ಲ. ಎಷ್ಟು ಜೋರಾಗಿ ಓಡುತ್ತೆ ಅಂದರೆ ಯಾರಿಗೂ ಗೊತ್ತಾಗದ ಹಾಗೆ ರಾತ್ರಿ ಹೊತ್ತೇ ಜಾಸ್ತಿ ಕೆಲಸ ಮಾಡುತ್ತೆ. ಹಾಗೆ ಏನು ಅಂತ ಹೇಳಿದ್ರೆ ಚಿಕ್ಕ ಚಿಕ್ಕ ವಿಚಾರಕ್ಕೂ ಸ್ವಲ್ಪ ಗಮನ ಕೊಡಿ ಅನ್ನೋದು ನನ್ನ ಅಭಿಪ್ರಾಯ. ಯಾಕೆಂದರೆ ಜೀವನದಲ್ಲಿ ಚಿಕ್ಕ ವಿಚಾರವೇ ಕೊನೆಗೆ ಬದಲಾವಣೆಗಳಿಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಎಸ್, ನೆಕ್ಸ್ಟ್ ರೈನ್ಬೋ ಬಂದಿದೆ. ಎಸ್, ನಿಮ್ಮ ಜೀವನ ಕಲರ್ಫುಲ್ ಆಗಿದೆ ಮುಂದಿನ ಜೀವನ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ಓಕೆ, ನ್ಯಾವಿಗೇಷನ್ ಬಂದಿರೋದ್ರಿಂದ ಕೆಲವರು ಅದೇ ಏನಾಗಿದೆ ಅಂತ ಹೇಳಿದ್ರೆ ಪ್ರೀತಿ ವಿಚಾರದಲ್ಲಿ ತುಂಬಾ ಸ್ಟಕ್ ಆಗಿದ್ದೀರಾ, ಒಬ್ರಿಗೊಬ್ರು ಮಾತಾಡ್ತಾ ಇಲ್ಲ, ಈಗೂ ಅಡ್ಡ ಬಂದಿದೆ, ಹಾಗಾಗಿ ಕಮ್ಯುನಿಕೇಷನ್ ಡಿಲೇ ಆಗ್ತಾ ಇದೆ ಅನ್ನುವಂಥದ್ದನ್ನು ಸೂಚಿಸ್ತಾ ಇದೆ. ಎಸ್, ಔಲ್ ಬಂದಿದೆ. ಪ್ರತಿ ರೀಡಿಂಗಲ್ಲೂ ನಂಗೆ ಔಲ್ ಸಿಗ್ತಾ ಇರುತ್ತೆ ನೋಡಿ, ಕಾಣಿಸ್ತಾ ಇದೆಯಲ್ಲ. ಎಸ್, ಅಂದರೆ ಶಕ್ತಿ ಸ್ವರೂಪ ದೇವಿ. ನಾನು ಕೂಡ ದೇವಿಯನ್ನೇ ಆರಾಧನೆ ಮಾಡೋದ್ರಿಂದ ಪುನಃ ಅದು ಬಂದಿರಬಹುದು. ಅಥವಾ ಇಲ್ಲಿ ಯಾರಾದರೂ ಶಕ್ತಿ ದೇವಿಯನ್ನು ಆರಾಧನೆ ಮಾಡುವಂಥವ್ರು ಇದ್ದರೆ ಪ್ಲಸ್ ಅದರ ಜೊತೆಗೆ ಸ್ವಲ್ಪ ಜಾಗ್ರತೆ ಮಾಡಿ ನಿಮ್ಮ ಮೇಲೆ ಥರ್ಡ್ ಪರ್ಸನ್ನ ಅಥವಾ ಥರ್ಡ್ ಸಿಚುವೇಶನ್ ಅಥವಾ ಥರ್ಡ್ ಪರ್ಸನ್ ಒಂದು ಕಣ್ಣು ಇರಬಹುದು, ಹೇಳಲಿಕ್ಕಾಗಲ್ಲ ಅಂತಲೂ ಹೇಳ್ತಾ ಇದೆ. ಎಸ್, ನೆಕ್ಸ್ಟ್ ಒಂದು ಬಟರ್ಫ್ಲೈ, ಸುಂದರವಾದಂತಹ ಬಟರ್ಫ್ಲೈ ಕೂಡ ಬಂದಿದೆ. ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಇಷ್ಟಪಡುವಂತಹವರು ನಿಮ್ಮದೇ ಆದಂತಹ ಸರ್ಕಲ್ ಇರ್ಬೋದು, ನಿಮಗೆ ಏಂಜಲ್ಸ್ನ ಬ್ಲೆಸ್ಸಿಂಗ್ ಕೂಡ ಇರಬಹುದು. ಎಸ್, ಒಂದು ಬ್ಯಾಗ್ ಬಂದಿದೆ. ಬಹುಶಃ ಕೆಲವರು ಇಲ್ಲಿ ಟ್ರಾವೆಲ್ ಬಗ್ಗೆ ಬಹಳಷ್ಟು ಆಸಕ್ತಿ ವಹಿಸ್ತಾ ಇದ್ದೀರಾ ಅನಿಸುತ್ತೆ. ಆ ಆಸಕ್ತಿಯನ್ನು ಏನು ಅಂತ ಹೇಳಿದ್ರೆ ಅದಕ್ಕೆ ಸರಿಯಾಗಿ ಎಲ್ಲಿಯೋ ಟ್ರಾವೆಲ್ ಮಾಡುವಂತಹದ್ದು ಇರ್ಬೋದು. ಮತ್ತು ಅಲ್ಲಿ ಹೇಳಿದಾಗೆ ಕೆಲವರು ಉದ್ಯೋಗದಲ್ಲಿ ಟ್ರಾನ್ಸ್ಫರ್ ಆಗುವಂತಹ ಉದ್ಯೋಗದಲ್ಲಿ ಇದ್ದೀರಾ ಅಂತ ಅನಿಸುತ್ತೆ, ಅದನ್ನು ಕೂಡ ಇದು ಸಿಂಬಲೈಸ್ ಮಾಡ್ತಾ ಇದೆ. ಎಸ್, ನೆಕ್ಸ್ಟ್ ಲಾಕ್ ಬಂದಿದೆ. ಎಸ್, ಆಗಲೇ ಹೇಳಿದಾಗೆ ಏನಾಗಿದೆ ಅಂದರೆ ನಿಮ್ಮ ಪ್ರೀತಿ ವಿಚಾರದಲ್ಲಿ, ನಿಮ್ಮ ರಿಲೇಷನ್ಶಿಪ್ ಅಥವಾ ನಿಮ್ಮ ಫ್ಯಾಮಿಲಿ ವಿಚಾರದಲ್ಲಿ ಒಬ್ರಿಗೊಬ್ರು ಮಾತಾಡ್ದಲೇ ಸುಮ್ಮನೆ ಬಂಧಿಸ್ಕೊಂಡಿದ್ದೀರಾ. ಭಾವನೆಗಳನ್ನ ದಯವಿಟ್ಟು ಹಂಚ್ಕೊಳ್ಳಿ, ಆ ಭಾವನೆಗಳನ್ನು ಬಂಧಿಸ್ಕೊಳ್ಬೇಡಿ, ಬೀಗದ ಥರ ಬಂದಾಗಿ ಇರಬೇಡಿ ಅಂತ ಹೇಳ್ತಾ ಇದೆ. ಎಸ್, ಮತ್ತೆ ಪುನಃ ಮ್ಯಾಜಿಕ್ ಬೌಲ್ ಬಂದಿದೆ. ಅದರಿಂದಾಗಿ ನಿಮ್ಮ ಜೀವನದಲ್ಲಿ ಈ ವಾರದಲ್ಲಿ ಸಕ್ಸಸ್ಸನ್ನು ನೀವು ಕಾಣ್ತೀರಾ ಅಂತ ಹೇಳ್ತಾ ಇದೆ. ಎಸ್, ನೆಕ್ಸ್ಟ್ ಏನು, ಒಬ್ಬ ವ್ಯಕ್ತಿ ನೋಡಿ ಜಿಮ್ನಾಸ್ಟಿಕ್ ವ್ಯಕ್ತಿ ತುಂಬ ಕಷ್ಟಪಡ್ತಾ ಇದ್ದಾನೆ. ಹಾರ್ಡಾಗಿ ಕೆಲಸ ಮಾಡುವಂಥವರು ಕೂಡ ಇಲ್ಲಿ ಈ ರೀಡಿಂಗನ್ನು ನೋಡ್ತಾ ಇದ್ದೀರಾ ಅಂತ ಈ ಒಂದು ಚಾರ್ಮ್ಸ್ ಕೂಡ ಹೇಳ್ತಾ ಇದೆ. ಎಸ್, ಇದಾಗಿತ್ತು ಫಸ್ಟ್ ಪೈಲ್ ಯಾರು ಆಯ್ಕೆ ಮಾಡಿದ್ದೀರೋ ಅವರ ಕಾಫಿ ಕಪ್ ರೀಡಿಂಗ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ ಕಾಫಿ ಕಪ್ ರೀಡಿಂಗ್ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರೋ ಅವರ ರೀಡಿಂಗ್ ಏನು ಬರುತ್ತೆ ಅಂತ ನೋಡೋಣ. ಒಂದು ನಿಮಿಷ, ಸ್ವಲ್ಪ ತೆಗೆದಿಡ್ತೇನೆ. ನಾನು ಮುಂಚೆನೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಕಲ್ಟನ್ನು ಮಾಡಿಟ್ಟಿರ್ತೇನೆ. ಯಾಕೆ ಅಂತ ಹೇಳಿದ್ರೆ ಎಲ್ಲವನ್ನೂ ಕೂಡ ವಿಡಿಯೋದಲ್ಲಿ ರೀಡಿಂಗ್ ಮಾಡಲಿಕ್ಕೆ ಸಾಧ್ಯವಿಲ್ಲ, ತೋರಿಸ್ಲಿಕ್ಕೂ ಕೂಡ ಸಾಧ್ಯವಿಲ್ಲ. ಅದರಿಂದಾಗಿ ಇದಕ್ಕೆ ಬೇಕಾದಂತಹ ಕೆಲವು ರಿಚುವಲ್ಸನ್ನು ಮಾಡಿಟ್ಟಿರ್ತೇನೆ. ಜಸ್ಟ್ ಈಗ ನಿಮಗೆ ಅದನ್ನು ತೋರಿಸ್ತೇನೆ ಅಷ್ಟೇ. ಯಾಕೆ ಅಂತ ಹೇಳಿದ್ರೆ ಸಮಯದ ಒಂದು ಅಭಾವ ಮತ್ತು ವಿಡಿಯೋ ಎಡಿಟಿಂಗ್ ಮಾಡುವಾಗ ತುಂಬಾ ಅದು ಪ್ರಾಬ್ಲಮ್ ಬರುತ್ತೆ, ಆದ್ದರಿಂದಾಗಿ. ಓಕೆ, ನೆಕ್ಸ್ಟ್ ಯಾರು ಈ ಸ್ಟಾರನ್ನು ಆಯ್ಕೆ ಮಾಡ್ಕೊಂಡಿದ್ದೀರೋ ಅವರಿಗೆ ಯಾವ ರೀತಿ ರೀಡಿಂಗ್ ಬರುತ್ತೆ ಅಂತ ನೋಡೋಣ. ಎಸ್, ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ನೋಡಿ, ಇಲ್ಲೆಲ್ಲ ಹೊರಗಡೆ ಬಂದಿದೆ. ತುಂಬಾ ಓವರ್ ಥಿಂಕಿಂಗ್ ಮಾಡುವಂಥವ್ರು ಈ ರೀಡಿಂಗನ್ನು ನೋಡ್ತಾ ಇದ್ದೀರಾ. ತುಂಬಾ ಆಲೋಚನೆ ಮಾಡುವಂಥ ವ್ಯಕ್ತಿತ್ವದವ್ರು ನೀವು. ಸಣ್ಣ ಸಣ್ಣ ವಿಚಾರಕ್ಕೂ ಡೀಪಾಗಿ ಆಲೋಚನೆ ಮಾಡ್ತಾ ಇದ್ದೀರಾ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಎರಡನೇದಾಗಿ ಇಲ್ಲಿ ನೋಡುವವರಿಗೆ ಹೆಚ್ಚಿನವರಿಗೆ ತಲೆನೋವು ಸ್ವಲ್ಪ ಜಾಸ್ತಿ ಬರುತ್ತೆ. ತಲೆಗೆ ಸಂಬಂಧಪಟ್ಟಂತಹದ್ದು ಅಂದರೆ ತಲೆನೋವು ಇರ್ಬೋದು, ಓವರ್ ಥಿಂಕ್ ಮಾಡಿ ಕಣ್ಣು ಉರಿ ಬರುವಂತಹದ್ದು, ಅಂತಹ ವ್ಯಕ್ತಿತ್ವದವರಾಗಿದ್ದೀರಾ ಅಂತ ಹೇಳಿ ಈ ಕಪ್ ಹೇಳ್ತಾ ಇದೆ. ಓಕೆ, ರೀಡಿಂಗ್ ಏನು ಹೇಳುತ್ತೆ ನೋಡೋಣ ಬನ್ನಿ. ಥ್ಯಾಂಕ್ ಯು. ಎಸ್, ಓಕೆ, ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ರಿಲೇಷನ್ಶಿಪ್ಪಿಗೆ ಬಂದಾಗ ಇದು ಸ್ಪಷ್ಟವಾಗಿ ಹೇಳ್ತಾ ಇದೆ, ಇಬ್ಬರ ನಡುವಲ್ಲಿ ಯಾರೋ ಒಬ್ಬರು ಎಂಟ್ರಿ ಕೊಟ್ಟಿದ್ದಾರೆ. ಅದರಿಂದ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಸ್ವಲ್ಪ ಜಗಳಗಳು, ಕಾನ್ಫ್ಲಿಕ್ಟ್ ಆಗಿದೆ. ನಿಮ್ಮಿಬ್ಬರ ನಡುವಲ್ಲಿ ಒಬ್ಬರ ಎಂಟ್ರಿ ಆಗಿದೆ. ಎಸ್, ಪರ್ಟಿಕ್ಯುಲರ್ ಆಗಿ ಇದು ತೋರಿಸ್ತಾ ಉಂಟು. ನೀವಿಬ್ಬರು ಏನೋ ಕನ್ವರ್ಸೇಷನ್ ಮಾಡೋಕ್ಕೆ ಹೋಗಿದ್ದೀರಾ ಅಥವಾ ಏನೋ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಬಟ್ ನಡುವಲ್ಲಿ ಏನೋ ಒಂದು ವಿಚಾರಗಳು ನಿಮ್ಮಿಬ್ಬರನ್ನು ತಡೆ ಹಿಡಿತಾ ಇದೆ, ಅದು ಮಾತಾಡಲಿಕ್ಕೆ ಆಗ್ತಾ ಇಲ್ಲ ಯಾವುದೋ ವಿಚಾರವಾಗಿ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ಇಲ್ಲಿ ಫೀಮೇಲ್ ಪರ್ಸನ್, ನಾನು ಆಗಲೇ ಹೇಳಿದಾಗೆ ಯಾವುದೋ ವಿಚಾರವಾಗಿ ತುಂಬಾ ಟೆನ್ಷನ್ ತಗೊಂಡಿದ್ದೀರಾ, ತುಂಬಾ ಸ್ಟ್ರೆಸ್ ಆಗ್ತಾ ಇದ್ದೀರಾ, ಒಬ್ಬರೇ ಕೂತು ಆಲೋಚನೆ ಮಾಡ್ತಾ ಇದ್ದೀರಾ. ದಯವಿಟ್ಟು ಹೊರಗಡೆ ಬನ್ನಿ,
ನಿಮಗಾಗಿ ನಿಮ್ಮ ಜೀವನ ಖಂಡಿತವಾಗ್ಲೂ ಒಳ್ಳೆ ರೀತಿಯಲ್ಲಿ ಇದೆ. ಮತ್ತು ಕೆಲವರ ಲೈಫಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಜಲಸಿ ಕಾಣಿಸ್ತಾ ಇದೆ. ಇಲ್ಲಿ ಒಂದು ಸ್ನೇಕ್ ಕಾಣಿಸ್ತಾ ಇದೆ. ಎಸ್, ನೀವು ಯಾವುದೋ ಒಂದು ಒಳ್ಳೆ ವಿಚಾರ ಮಾಡಿದರೂ ನಿಮಗೆ ನಿಮ್ಮ ಸುತ್ತಮುತ್ತ ಇರೋರೇ ಸ್ವಲ್ಪ ಜಲಸಿ ಮಾಡೋದು ಜಾಸ್ತಿ ಅಂತ ಈ ಕಪ್ ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ಇಲ್ಲೊಂದು ಏಂಜಲ್ಸ್ ಕಾಣಿಸ್ತಾ ಇದ್ದಾರೆ. ಬಹುಶಃ ನಿಮ್ಮ ಜೀವನದಲ್ಲಿ ನೀವು ಪ್ರತಿಯೊಂದು ವಿಚಾರಕ್ಕೂ ಕೂಡ ದೇವರನ್ನು ನಂಬುವಂಥದ್ದು ಜಾಸ್ತಿ ಅನಿಸುತ್ತೆ. ಅವರಿಂದ ನಿಮಗೆ ಬ್ಲೆಸ್ಸಿಂಗ್ ಇದೆ. ಇದು ಪರ್ಟಿಕ್ಯುಲರ್ ಆಗಿ ಶಿವನನ್ನು ತೋರಿಸ್ತಾ ಇದೆ. ಶಿವನನ್ನು ಆರಾಧಿಸೋರು ಈ ರೀಡಿಂಗನ್ನು ಖಂಡಿತವಾಗ್ಲೂ ನೋಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ನೆಕ್ಸ್ಟ್ ಏನು ಹೇಳುತ್ತೆ ಅಂತ ನೋಡೋಣ. ಓಕೆ, ಸಾರಿ, ಎಮೋಷನಲಿ ತುಂಬಾ ಸ್ಟಕ್ ಆಗ್ತಾ ಇದ್ದೀರಾ ಅಂತ ಅನಿಸುತ್ತೆ. ತುಂಬಾ ಎಮೋಷನಲಿ ಸ್ಟಕ್ ಆಗುವಂತಹ ವ್ಯಕ್ತಿತ್ವದವರು ನೀವು. ಕೆಲವರು ಇಲ್ಲಿ ಬಾಯಿ ಬಿಟ್ಟು ಹೇಳ್ಕೊಳ್ಳುವಂತಹ ವ್ಯಕ್ತಿತ್ವದವರಲ್ಲ. ತುಂಬಾ ಶೈನೆಸ್ ಆಗಿರೋದ್ರಿಂದ ಜೀವನದಲ್ಲಿ ಸುಮ್ಮನೆ ಕಷ್ಟಗಳಿಗೆ ಸಿಕ್ಕಾಕೊಳ್ತೀರಾ ಅಂತ ಹೇಳ್ತಾ ಇದೆ. ಅಂದರೆ ನಿಮ್ಮ ರಿಲೇಷನ್ನಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ನಿಮ್ಮ ಕುಟುಂಬದಲ್ಲಿ ನೀವು ಯಾವುದೋ ವಿಚಾರದಲ್ಲಿ ನಿರ್ಧಾರ ತಗೊಳ್ಬೇಕು ಅನ್ನೋವಾಗ ಕೇವಲ ನೀವು ನಿಮ್ಮ ನಿರ್ಧಾರವನ್ನು ತಗೊಳ್ತಾ ಇಲ್ಲ, ಬೇರೆಯವರು ಏನು ಹೇಳ್ತಾರೋ, ಬೇರೆಯವರು ಹಂಗಂದರೆ ಹಿಂಗಂದರೆ ಅಂತ ಆಲೋಚನೆ ಮಾಡೋದು ಜಾಸ್ತಿ ಅನಿಸುತ್ತೆ. ಈ ಕಪ್ ರೀಡಿಂಗನ್ನು ನೋಡಿದಾಗ ಹಾಗೆ ಅನ್ನಿಸ್ತಾ ಇದೆ. ಈ ಪರ್ಟಿಕ್ಯುಲರ್ಲಿ ಇದನ್ನು ಆಯ್ಕೆ ಮಾಡಿದಂಥವ್ರು, ಈ ಕಪ್ಪನ್ನು ಆಯ್ಕೆ ಮಾಡಿದಂಥವ್ರು. ಓಕೆನಾ? ನೆಕ್ಸ್ಟ್ ಏನು ಹೇಳುತ್ತೆ ಅಂತ ನೋಡೋಣ. ಓಕೆ, ಯಾವುದೋ ಒಂದು ಬಿಗ್ ಆಫರ್ ನಿಮ್ಮ ಉದ್ಯೋಗದಲ್ಲಿ ಸಿಗ್ತಾ ಇದೆ, ಆಯಿತಾ? ಬಿಗ್ ಆಫರ್ ಬರ್ತಾ ಇದೆ, ಒಪ್ಕೊಳ್ಳಿ. ಅದರಿಂದ ನಿಮಗೆ ಲಾಭ ಇದೆ ಅಂತ ಕೂಡ ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ಇನ್ನೂ ಕೆಲವರಿಗೆ ಏನು ಗೊತ್ತಾ, ಫಿಶ್ ಕಾಣಿಸ್ತಾ ಇದೆ. ತುಂಬಾ ಶೈನೆಸ್ ಸ್ವಭಾವದವರಾಗಿದ್ದೀರಾ ನೀವು. ಏನು ಅಂತ ಹೇಳಿದರೆ, ನಿಮಗೆ ಒಬ್ಬರು ಯಾರಾದರೂ ಹರ್ಟ್ ಮಾಡಿದರೆ ಸಾಕು ನೋಡಿ, ಫಿಶ್ ಏನಾಗುತ್ತೆ ಅಂದರೆ ನೀರನ್ನು ಜಸ್ಟ್ ಅದನ್ನು ಕೊಳದ ಹತ್ರ ಹೋಗಿ ಅಲ್ಲಾಡಿಸಿದ್ರೆ ಸಾಕು, ಅದೇನು ಮಾಡುತ್ತೆ, ಮೇಲಿರೋ ಮೀನು ಸೀದಾ ಅಡಿಗೆ ಹೋಗ್ಬಿಡುತ್ತೆ. ಹಾಗೆ ನಿಮ್ಮನ್ನು ಒಂದು ಸಲ ಯಾರಾದರೂ ಭಾವನೆಗೆ ಚುಚ್ಚಿದ್ರೆ ಸಾಕು, ನೀವು ಮತ್ತೆ ಹೊರಗಡೆ ಬರೋಕ್ಕೆ ವಾರಗಟ್ಟಲೆ ತಗೊಳ್ತೀರಾ. ಅಂತಹ ವ್ಯಕ್ತಿತ್ವದವರು ಈ ರೀಡಿಂಗನ್ನು ಪರ್ಟಿಕ್ಯುಲರಲ್ಲಿ ನೋಡ್ತಾ ಇದ್ದೀರಾ. ಏಂಜಲ್ಸ್ ನಿಮಗೆ ಹೇಳ್ತಾ ಇದ್ದಾರೆ, ದಯವಿಟ್ಟು ಆ ವ್ಯಕ್ತಿತ್ವದಿಂದ ಹೊರಗಡೆ ಬನ್ನಿ, ಜೀವನ ತುಂಬಾ ದೊಡ್ಡದು ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ಇಲ್ಲಿ ಹಿಲ್ಸ್ ಕಾಣಿಸ್ತಾ ಇದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಆ ಹಿಲ್ಸ್ ಸ್ಫೋಟ ಆಗಿ ಜ್ವಾಲಾಮುಖಿ ಥರ ಬರ್ತಾ ಇದೆ. ಎಸ್, ನಿಮ್ಮ ಸೋಷಿಯಲ್ ಲೈಫಲ್ಲಿ ಯಾವುದೋ ರೀತಿಯ ಜಗಳಗಳು, ಒತ್ತಡಗಳಿಂದ ಸಾಕಷ್ಟು ನೊಂದುಬಿಟ್ಟಿದ್ದೀರಾ ಅಂತ ಅನಿಸುತ್ತೆ. ಅದು ಫ್ಯಾಮಿಲಿ ವಿಚಾರ ಆಗಿರ್ಬೋದು, ಅಥವಾ ನಿಮ್ಮ ಕುಟುಂಬದ ರಿಲೇಷನ್ಸ್ಗಳು ಕೂಡ ನಿಮ್ಮನ್ನು ಸಾಕಷ್ಟು ಸ್ಟ್ರೆಸ್ ಮಾಡಿ ನೋಯಿಸಿದೆ. ಅದರಿಂದಾಗಿ ನಿಮಗೆ ಅದ್ರ ಬಗ್ಗೆ ಸಿಟ್ಟು ಕಾಣಿಸ್ತಾ ಇದೆ. ಓಕೆ, ಬಟ್ ನೀವು ಬಾಯ್ಬಿಟ್ಟು ಹೇಳ್ಕೊಡ್ತೀರಾ ಅಂತ ಹೇಳಿದ್ರೆ ಪುನಃ ಅದು ಇಲ್ಲ ಅಂತ ಹೇಳ್ತಾ ಇದೆ. ಇಲ್ಲಿ ಯಾರ್ದೋ ಒಂದು ಸ್ಪಷ್ಟವಾಗಿ ಮನೆ ಕಾಣಿಸ್ತಾ ಇದೆ. ಎಸ್, ಸ್ಪಷ್ಟವಾಗಿ ಯಾವುದೋ ಒಂದು ಮನೆ ಇಲ್ಲಿ ಕಾಣಿಸ್ತಾ ಇದೆ. ಮನೆ ಯಾವಾಗ ಬರುತ್ತೆ ಅಂತ ಹೇಳಿದಾಗ, ಮನೆಯ ವಿಚಾರದಲ್ಲಿ ಮನೆ ಒಳಗೇ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳು ತುಂಬಾ ಜಗಳ ಮಾಡ್ತಾ ಇರಬಹುದು. ನಿಮ್ಮ ಕುಟುಂಬದಲ್ಲಿ ತುಂಬಾ ಕಾನ್ಫ್ಲಿಕ್ಟ್ ಇರೋದ್ರಿಂದ, ಸತ್ಯ ನೋಡಿ, ಕ್ಯಾಂಡಲ್ ಬಿತ್ತು, ಕಾನ್ಫ್ಲಿಕ್ಟ್ ಆಗ್ತಾ ಉಂಟು. ನಿಮ್ಮ ಮನೆಯಲ್ಲಿ ತುಂಬಾ ಕಾನ್ಫ್ಲಿಕ್ಟ್ ಆಗ್ತಾ ಇದೆ. ಆ ಮನೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾವುದೋ ಒಂದು ಮನೆ, RCC ಮನೆ ಇದು. ಓಕೆನಾ? ತುಂಬ ಚೆನ್ನಾಗಿರೋ ಇಮೇಜ್ ಬಂದಿದೆ ಇಲ್ಲಿ ಮನೆಯದ್ದು. ಓಕೆ, ತುಂಬಾ ಕಾನ್ಫ್ಲಿಕ್ಟ್ ಆಗ್ತಾ ಇದೆ ಮನೆಯ ಒಳಗೆ, ತುಂಬಾ ಜಗಳಗಳು ನಡೀತಾ ಇದೆ. ಎಸ್, ತುಂಬಾ ಕಾಣಿಸ್ತಾ ಇದೆ. ದಯವಿಟ್ಟು ಎಂಥದೇ ಇರಲಿ, ಕುಟುಂಬದ ವಿಚಾರವನ್ನು ಕುಟುಂಬದೊಳಗೆ ಇಟ್ಕೊಳ್ಳಿ, ಹೊರಗಡೆ ತೋರಿಸುವಂತಹ ಅನಿವಾರ್ಯತೆ ಏನಿದೆ ಅಲ್ವಾ? ನೆಕ್ಸ್ಟ್ ಇಲ್ಲಿ ಕೆಲವರಿಗೆ ಏನು ಅಂತ ಹೇಳಿದರೆ, ಪರ್ಟಿಕ್ಯುಲರಾಗಿ ದೇವಿ ಕಾಣಿಸ್ತಾ ಇದ್ದಾಳೆ. ಅಂದರೆ ಶಕ್ತಿ ಸ್ವರೂಪವನ್ನು ನಾನು ನೋಡ್ತಾ ಇದ್ದೀನಿ ಇಲ್ಲಿ. ಶಕ್ತಿ ಸ್ವರೂಪವನ್ನು ಆರಾಧನೆ ಮಾಡುವಂತಹದ್ದು ನಿಮ್ಮ ಕುಟುಂಬಕ್ಕೆ ಬ್ಲೆಸ್ ಸಿಕ್ಕುತ್ತೆ. ಈ ರೀತಿಯ ಫ್ಯಾಮಿಲಿ ಜಗಳಗಳಿಗೆ ಒಂದು ಒಳ್ಳೆಯ ಒಂದು ಸಲ್ಯೂಷನ್ ಅಂತ ಹೇಳ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ಕಾಣಿಸುತ್ತೋ ಇಲ್ಲೋ ನಮ್ಗೆ ಗೊತ್ತಿಲ್ಲ. ಇಲ್ಲಿ ದೇವಿ ನೋಡಿ, ಸ್ಪಷ್ಟವಾಗಿ ಯಾವುದೋ ಶಕ್ತಿ, ಫೆಮಿನೈನ್ ಎನರ್ಜಿ ಕಾಣಿಸ್ತಾ ಇದೆ. ಅದು ನೇರವಾಗಿ ನಿಮ್ಮ ಮನೆಗೆ ಕಾಣಿಸ್ತಾ ಇದೆ. ನಿಮ್ಮ ಮನೆಯ ಹತ್ತಿರ ಯಾವುದಾದ್ರು ದೇವಿ ದೇವಸ್ಥಾನ ನಿಮ್ಮ ಮನೆಗೆ ಎದುರಾಗಿ ಆಪೋಸಿಟ್ ಆಗಿ ಇದೆ, ತುಂಬ ಹತ್ತಿರದಲ್ಲಿ ಇದೆ ಅನಿಸುತ್ತೆ. ಅಲ್ಲಿಗೆ ಹೋಗಿ ನಿಮ್ಮ ಫ್ಯಾಮಿಲಿ ಜಗಳಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಜಗಳ ತುಂಬ ಆಗ್ತಾ ಇದೆ ಅಂತಾದರೆ ಆ ದೇವಿಗೆ ಏನಾದರೂ ಹರಕೆ ಕೊಟ್ಟು ಬನ್ನಿ, ಖಂಡಿತವಾಗ್ಲೂ ಕಾನ್ಫ್ಲಿಕ್ಟ್ಗಳು ನಿಂತು ಹೋಗುತ್ತೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ತುಂಬ ಸ್ಪೆಸಿಫಿಕ್ ಆದಂತಹ ಮೆಸೇಜಸ್ಗಳು ಬರ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ, ಫೈನಾನ್ಷಿಯಲಿ ಗ್ರೋತ್ ಇಲ್ಲ ಅನಿಸುತ್ತೆ.
ಎಲ್ಲ ಕೆಳಗಡೆ ಮುಖವಾಗಿ ಹರಿತಾ ಇರೋದ್ರಿಂದ ಫೈನಾನ್ಷಿಯಲಿ ಗ್ರೋತ್ ಇಲ್ಲ, ಅದೊಂದು ಸ್ವಲ್ಪ ಚಿಂತೆ ಅಂತ ಅನಿಸುತ್ತೆ ಇನ್ನು ಕೆಲವರಿಗೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ ನೋಡೋಣ, ಸ್ವಲ್ಪ ಕಾಫಿ ಕಪ್ ರೀಡಿಂಗ್ ಅನ್ನುವಂತಹದ್ದು ಸ್ವಲ್ಪ ಡೀಪ್ ಥಿಂಕಿಂಗ್ ಬೇಕು. ಹಾಗೆ ಸಿಕ್ಸ್ತ್ ಸೆನ್ಸ್ ಸ್ವಲ್ಪ ಡೀಪ್ ಆಗಿರಬೇಕು, ಹಾಗಿದ್ರೆ ಮಾತ್ರ ಕಾಣಿಸುತ್ತೆ, ಇಲ್ದಿದ್ರೆ ಅದು ಏನೂ ಕಾಣಿಸಲ್ಲ. ಓಕೆ ಓಕೆ, ಏನು ಗೊತ್ತಾ, ನೀವು ಅಂದರೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ, ನೀವು ಎಮೋಷನಲಿ ತುಂಬಾ ಸಪ್ರೆಸ್ ಮೈಂಡ್, ಅಂದರೆ ಏನು ಅಂತ ಹೇಳಿದ್ರೆ ಏನನ್ನೂ ಹೇಳ್ಕೊಳ್ಳೋದಿರುವಂತಹ ಶೈನೆಸ್ ಸ್ವಭಾವ. ಇದರಿಂದ ಏನಾಗ್ತೀರಾ ಅಂತ ಹೇಳಿದರೆ, ನಿಮ್ಮ ಜೀವನದಲ್ಲ ನೀವೇ ಬ್ಲಾಕ್ ಮಾಡ್ಕೊಳ್ತಾ ಇದ್ದೀರಾ, ಬಂದಂಥ ಆಪರ್ಚುನಿಟಿನ ಕಳ್ಕೊಳ್ತಾ ಇದ್ದೀರಾ. ಆದ್ದರಿಂದಾಗಿ ಆ ಮೈಂಡಿನ ಒಂದು ಸರಿ ಮಾಡ್ಕೊಳ್ಳಿ ಅನ್ನುವಂತಹದ್ದು ಸ್ಪಷ್ಟವಾಗಿ ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ. ನೆಕ್ಸ್ಟ್ ಇನ್ನೇನು ಹೇಳ್ತಾ ಇದೆ ಅಂತ ಹೇಳಿದರೆ, ಯಾವುದಾದ್ರೂ ಫೈನಾನ್ಸು ಅಥವಾ ಇನ್ನೇನಕ್ಕಾದರೂ ಆಲೋಚನೆ ಮಾಡಿದರೆ, ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಮಾಡಿ, ಬಟ್ ಅದು ಸ್ಲೋ ಪ್ರೋಗ್ರೆಸ್ಸನ್ನು ತೋರಿಸ್ತಾ ಇದೆ. ಯಾಕೆಂದರೆ ಒಂದು ಅರ್ತ್ ವರ್ಮ್ ಕಾಣಿಸ್ತಾ ಇದೆ. ಮೇಯ್ನಾಗಿ ಅರ್ತ್ ವರ್ಮ್ ಕಾಣಿಸೋದು ಯಾವಾಗ ಅಂತ ಹೇಳಿದರೆ, ಅದು ಅದರ ಚಲನೆ ಹೇಗಿರುತ್ತೆ ಹೇಳಿ. ಅರ್ಥವರ್ಮ ತುಂಬ ಸ್ಪೀಡಾಗಿ ಅದು ನಡೆಯಲ್ಲ. ಅರ್ಥವರ್ಮ ಅಂದರೆ ಗೊತ್ತಾಯ್ತಲ್ಲ, ಎರೆಹುಳ. ಅದು ವಿಪರೀತ ಸ್ಪೀಡ್ ಅಲ್ಲ, ಅದು ಅದು ಅದರಷ್ಟಿಗೆ ನಿಧಾನವಾಗಿ ಅದು ಆಚೀಚೆ ಮೂವ್ಮೆಂಟ್ ಆಗುವಂತಹ ಒಂದು ಜೀವಿ, ಅದನ್ನು ತೋರಿಸ್ತಾ ಇದೆ. ಮತ್ತು ಕೆಲವರಿಗೆ ಥರ್ಡ್ ಪರ್ಸನ್ ಎಂಟ್ರಿ ತುಂಬ ಇದೆ. ಇದು ಪ್ರೀತಿ ವಿಚಾರ ಮಾತ್ರ ಅಲ್ಲ, ಫ್ಯಾಮಿಲಿ ವಿಚಾರದಲ್ಲೂ ಅಷ್ಟೇ. ಜಗಳ ಆಗಬೇಕಾದ ಯಾವುದು ಕಾರಣ ಅಂತ ಹೇಳಿದರೆ, ನಿಮ್ಮ ಯಾವುದೋ ಒಂದು ರಿಲೇಷನ್ಸ್ ನಿಮ್ಮ ಗಂಡ ಹೆಂಡತಿ ನಡುವೆ ನುಗ್ಗಿ ಆ ಮಾತುಗಳಿಂದ ಜಗಳ ಆಗ್ತಾ ಇದೆ ನಿಮ್ಮ ಮನೆಯಲ್ಲಿ ಅಂತ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಓಕೆನಾ. ತುಂಬ ಡೈರೆಕ್ಟ್ ಆದಂತಹ ಮೆಸೇಜ್ಗಳು ಸಿಗ್ತಾ ಇದೆ. ಮತ್ತು ಕೆಲವರಿಗೆ ಏನು ಗೊತ್ತಾ, ಮೇಲು ಫಿಮೇಲ್ ಪರ್ಸನ್ ತುಂಬಾ ಪ್ರೀತಿಸ್ತಾ ಇದ್ದೀರಾ, ತುಂಬಾ ಕನೆಕ್ಷನಲ್ಲಿ ಇದ್ದೀರಾ ಅಂತ ಅನಿಸುತ್ತೆ. ಎಲ್ಲಿಯೋ ಮೀಟ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀರಾ ಅಂತ ಅನಿಸುತ್ತೆ. ಸ್ವಲ್ಪ ಜಾಗ್ರತೆ ವಹಿಸಿ. ಮತ್ತು ಕೆಲವರು ನಿಮ್ಮ ಫೇಸ್ಬುಕ್ಕು ಅಥವಾ ಯಾವ ಸೋಷಿಯಲ್ ವಿಚಾರದಲ್ಲಿದ್ದೀರೋ, ಅಂದರೆ ಸೋಷಿಯಲ್ ಲಿಂಕ್ ಇರುತ್ತಲ್ಲ, ಅದನ್ನು ಸ್ವಲ್ಪ ಜಾಗ್ರತೆಯಾಗಿ ನೋಡ್ಕೊಳ್ಳಿ. ಅದು ಲೀಕೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಎಸ್, ಓಕೆ, ಇದಾಗಿತ್ತು ಇವತ್ತಿನ ಕಾಫಿ ಕಪ್ ರೀಡಿಂಗ್. ಯಾರನ್ನು ಅದನ್ನು ಆಯ್ಕೆ ಮಾಡ್ಕೊಂಡಿದ್ದೀರೋ ಅವರಿಗೆ. ಓಕೆ, ಇದಕ್ಕಾಗಿ ಚಾರ್ಮ್ಸ್ ಏನು ಹೇಳುತ್ತೆ ನೋಡೋಣ. ಎಸ್, ನಾನು ಹೇಳಿದ್ದಲ್ಲ, ಥರ್ಡ್ ಪರ್ಸನ್ ಎಂಟ್ರಿ. ಎಸ್, ಏನಾಗಿದೆ ಅಂತ ಹೇಳಿದರೆ, ಯಾರ್ದೋ ಕುಟುಂಬದಲ್ಲಿ ಯಾವುದೋ ಇದು ಮದುವೆ ಆದವರು ಆಗಿರ್ಬೋದು, ಯಾರದೇ ಆಗಿರ್ಬೋದು, ಮಾತನ್ನು ಕೇಳಿ ಕೇಳಿ ಏನಾಗಿದೆ ಅಂದರೆ ಗಂಡ ಹೆಂಡತಿ ಸುಮ್ಮನೆ ಜಗಳ ಮಾಡ್ತಾ ಇದ್ದೀರಾ. ಕುಟುಂಬದಲ್ಲಿ ದೊಡ್ಡ ಮನೆ ಇದೆ, ಶ್ರೀಮಂತಿಕೆ ಇದೆ, ದುಡ್ಡಿದೆ, ಖುಷಿ ಇಲ್ಲ ಸಂಸಾರದಲ್ಲಿ ಅಂತ ಸ್ಪಷ್ಟವಾಗಿ ಇದು ಹೇಳ್ತಾ ಇದೆ. ಓಕೆನಾ. ನೆಕ್ಸ್ಟ್ ನೋಡಿ, ಲವ್ ಬರ್ಡ್ಸ್ ಹೇಳಿದಲ್ಲ, ಒಬ್ರನ್ನೊಬ್ರು ತುಂಬಾ ಡೀಪಾಗಿ ಇಷ್ಟಪಡ್ತಾ ಇರೋದು ಪುನಃ ಕಾಣಿಸ್ತಾ ಇದೆ ಕೆಲವರಿಗೆ. ಎಸ್, ಇನ್ಫಿನಿಟಿ ಬಂದಿದೆ, ಕಂಗ್ರ್ಯಾಚುಲೇಷನ್. ಕೆಲವರಿಗೆ ಇಲ್ಲಿ ದೇವರ ಬ್ಲೆಸ್ಸಿಂಗ್ ಇದೆ, ಯೂನಿವರ್ಸ್ನ ತುಂಬಾ ನಂಬ್ತೀರ ಅನಿಸುತ್ತೆ, ಬ್ಲೆಸ್ಸಿಂಗ್ ಕೂಡ ಸಿಗ್ತಾ ಇದೆ. ನ್ಯಾವಿಗೇಷನ್ ಬಂದಿದೆ, ಸ್ಟಕ್ ಎನರ್ಜಿ, ಜಲಸಿ ಇರೋದ್ರಿಂದ ಸ್ಟಕ್ ಆಗ್ಬೋದು, ಸ್ವಲ್ಪ ನೋಡ್ಕೊಳ್ಳಿ ಅಂತಲೂ ಹೇಳ್ತಾ ಇದೆ. ನೆಕ್ಸ್ಟ್ ಓಕೆ, ಗಿಟಾರ್ ಏನನ್ನು ಸೂಚಿಸುತ್ತೆ? ನಿಮ್ಮಲ್ಲಿರುವಂಥ ಆರ್ಟ್, ನೀವು ಸಂಗೀತ ಅಥವಾ ಭಜನೆ, ಹಾಡು, ದೇವರಿಗೋಸ್ಕರ ಮಂತ್ರ ಹೇಳೋದು, ಪೂಜೆ ಮಾಡೋದು ಎಲ್ಲ ಮಾಡ್ತೀರಾ ಅಂತ ಅನಿಸುತ್ತೆ, ಅದನ್ನು ಕೂಡ ಇದು ತೋರಿಸ್ತಾ ಇದೆ. ಎಸ್, ರೈನ್ಬೋ ಬಂದಿದೆ. ಎಸ್, ಜೀವನದಲ್ಲಿ ಬದಲಾವಣೆಗಳು, ಟ್ರಾನ್ಸ್ಫರ್ಮೇಷನ್ ಅನ್ನುವಂತಹದ್ದು ಇದ್ದೇ ಇದೆ. ಅದಕ್ಕೆ ಎರೆಹುಳು ಅಲ್ಲಿ ನೀವು ನೋಡಿದ್ರಲ್ಲ, ನಿಧಾನವಾದಂಥ ಟ್ರಾನ್ಸ್ಫರ್ಮೇಷನನ್ನು ತೋರಿಸ್ತಾ ಇದೆ. ರೈನ್ಬೋ ಸಡನ್ ಬರಲ್ಲ, ಮೋಡ ಮತ್ತು ಮಳೆ ಇವುಗಳ ನಡುವೆ ಮೂಡುವಂತಹದ್ದು ಯಾವಾಗಲೂ ಬರುತ್ತಾ? ಇಲ್ಲ. ಹಾಗೆ ನಿಧಾನವಾದಂತಹ ಅಭಿವೃದ್ಧಿಯನ್ನು ಇದು ಸೂಚಿಸುತ್ತೆ. ಮತ್ತು ನೆಕ್ಸ್ಟ್ ನೋಡಿ, 3 ಫಿಶ್ ಬಂದಿದೆ. ಎಸ್, 3 ಫಿಶ್ ಏನನ್ನು ಸೂಚಿಸುತ್ತೆ ನೋಡಿ, ಅವು ಒಂದಕ್ಕೊಂದು ಹೇಗೆ ಚಕ್ರದ ಹಾಗೆ ಹೊಂದ್ಕೊಂಡಿದೆ ಅಲ್ವಾ? ಎಸ್, ಇದು ಏನನ್ನು ಸೂಚಿಸುತ್ತೆ? ನಿಮ್ಮಲ್ಲಿರುವಂಥ ಸೂಕ್ಷ್ಮತೆಯನ್ನು ಸೂಚಿಸುತ್ತೆ. ಹಾಗೆ ಅದರ ಜೊತೆಗೆ ನೀವು ಎಷ್ಟು ಶೈನೆಸ್ ಸ್ವಭಾವ ಅನ್ನೋದನ್ನು ಸೂಚಿಸ್ತಾ ಇದೆ. ಎಸ್, ಕಪ್ಪೆ ಚಿಪ್ಪು. ಎಸ್, ಕೆಲವರಿಗೆ ಹೊಸ ಪ್ರಪೋಸಲ್ಸ್ ಕೂಡ ಬರುವಂಥ ಚಾನ್ಸಸ್ ಇದೆ. ಸನ್
ಅಂದರೆ ಇದು ಹೆಸರನ್ನು ಕೂಡ ತಗೊಳ್ಬೋದು. ಭಾಸ್ಕರ್, ರವಿ, ಆದಿತ್ಯ, ಸೂರ್ಯ, ಶಶಿ ಈ ರೀತಿಯಾಗಿಯೂ ಕೂಡ ಇರಬಹುದು. ಅಥವಾ ಏನು ಅಂತ ಹೇಳಿದರೆ ದೇವರ ಅನುಗ್ರಹ ಕೂಡ ಇದೆ ಅಂತಲೂ ತಗೊಳ್ಬೋದು. ಎಸ್, ಕೆಲವರಿಗೆ ಟ್ರಾವೆಲನ್ನು ಇದು ಸೂಚಿಸ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದ್ರೆ ಇದು ಜೀವನದ ಅಭಿವೃದ್ಧಿ, ಗ್ರೋತನ್ನು ಕೂಡ ಸೂಚಿಸ್ತಾ ಇದೆ. ಓಕೆ, ಹೂವು ಬಂದಿರೋದ್ರಿಂದ ಹೂವು ಒಂದು ಕೂಡ ಅಷ್ಟೇ ದೇವರ ಅನುಗ್ರಹ, ಬ್ಲೆಸ್ಸಿಂಗ್ಸ್, ಮತ್ತು ಜೀವನದಲ್ಲಿ ಸದಾ ಖುಷಿಯಾಗಿರಿ, ದೇವಿಯನ್ನು ಆರಾಧನೆ ಮಾಡಿ ಅಂತ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನೋಡಿ, 1 2 3 4 5 6 ಕಾಣಿಸುತ್ತಲ್ಲ, ದೇವಿಯ ಆರಾಧನೆ ಬಹಳ ಮುಖ್ಯ ಅಂತ ಅನಿಸ್ತಾ ಇದೆ. ಎಸ್, ಪುನಃ ಅದೇ ರೀತಿಯಲ್ಲಿ ಗನ್ ಬಂದಿದೆ. ಗನ್ ಯಾವಾಗ ಬರುತ್ತೆ? ಗನ್ಗೆ ಶೂಟ್ ಮಾಡುವಂಥದ್ದು, ಅಂದರೆ ಮಾತಿಂದ ಜಗಳ ಆಗಿ ಕೆಲವು ಸಂಬಂಧಗಳು ಹರ್ಟ್ ಆಗಿದೆ, ಥರ್ಡ್ ಪರ್ಸನ್ ಎಂಟ್ರಿಯಿಂದ ಹರ್ಟ್ ಆಗಿದೆ. ಕುಟುಂಬದಲ್ಲಿ ಕೂಡ ಜಗಳಗಳು, ಕಾನ್ಫ್ಲಿಕ್ಟು ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ಯಾವುದೋ ವ್ಯಕ್ತಿಯ ಮಾತು ಕೇಳಿ ಗಂಡ ಹೆಂಡತಿ ನಡುವೆ ತುಂಬಾ ಜಗಳ ಆಗ್ತಾ ಇದೆ. ಪರ್ಟಿಕ್ಯುಲರ್ ಆಗಿ ಮನೆಯ ಚಿತ್ರವನ್ನು ಅದು ತೋರಿಸಿದೆ. ಓಕೆ, ಪುನಃ ಬ್ಲೆಸ್ಸಿಂಗನ್ನು ಹೇಳ್ತಾ ಇದೆ, ಯೂನಿವರ್ಸಿಂದ ಬ್ಲೆಸ್ಸಿಂಗ್ ಸಿಗ್ತಾ ಇದೆ. ಓಕೆನಾ, ನೆಕ್ಸ್ಟ್ ಎಸ್ ಬಂತು ನೋಡಿ, ನಾನು ಹೇಳಿದ್ದಲ್ಲ, ದೇವಿಯ ಒಂದು ಅನುಗ್ರಹ ಬೇಕೇ ಬೇಕು. ನಿಮ್ಮ ಮನೆಯ ಸುತ್ತ ಯಾವುದೋ ದೇವಿ ಇದೆ, ಅದು ನಿಮ್ಮ ಮನೆಯ ಆಪೋಸಿಟ್ ಸೈಡಲ್ಲೇ ಇದೆ, ನಿಮ್ಮ ಮನೆಯ ಎದುರಾಗಿ ಇರುವಂತಹ ಒಂದು ದೇವಿ ದೇವಸ್ಥಾನ ಕಾಣಿಸ್ತಾ ಇದೆಯಾ? ಇದು ಶಿವನ ಸಿಂಬಲ್, ಇದು ದೇವಿ ಶಕ್ತಿ ಸ್ವರೂಪದ ಸಿಂಬಲ್. ಎಸ್, ನಾನು ಹೇಳಿದ್ನಲ್ಲ, ನೀವು ಶಕ್ತಿಯನ್ನು ಆರಾಧನೆ ಮಾಡ್ಬೋದು, ಶಕ್ತಿಯ ದೇವಸ್ಥಾನಕ್ಕೆ ಹೋಗಿ ಬರ್ಬೋದು, ಸ್ವಲ್ಪ ಕುಟುಂಬದಲ್ಲಿ ನೆಮ್ಮದಿಯನ್ನು ಕಾಣ್ತೀರಿ. ನೋಡಿ, ಪುನಃ ನಾನು ಅದೇ ಹೇಳಿದ್ದು, ಪುನಃ ಮೀನು ಬಂದಿದೆ. ಅದು ಹೀಗಿತ್ತಲ್ವಾ, ಇದು ಹೀಗಿದೆ ನೋಡಿ. ನಾಚಿಕೆ ಸ್ವಭಾವದವರು, ತುಂಬ ಶೈನೆಸ್ ಇದೆ, ಎಮೋಷನಲಿ ಯಾರು ಹರ್ಟ್ ಮಾಡಿದರೆ ಬಹು ಬೇಗನೆ ಆಳಕ್ಕಿಳಿದು ನೋವು ಪಡ್ಕೊಂಡ್ಬಿಡ್ತೀರಾ. ಆ ಸ್ವಭಾವದಿಂದ ಹೊರಗಡೆ ಬನ್ನಿ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಎಸ್, ಇದಾಗಿತ್ತು ಇವತ್ತಿನ ಕಾಫಿ ಕಪ್ ರೀಡಿಂಗ್. ದಯವಿಟ್ಟು ಕಾಫಿ ಕಪ್ ರೀಡಿಂಗ್ ನೋಡಿ, ಯಾಕೆಂದರೆ ಸ್ಪೆಸಿಫಿಕ್ ಆದಂತಹ ಮೆಸೇಜ್ ಸಿಕ್ಕುತ್ತೆ. ನಿಮ್ಮ ಜೀವನವನ್ನು ಬದಲಾವಣೆ ಮಾಡಿಕೊಳ್ಳಿ. ಕೇವಲ ರೀಡಿಂಗ್ ಅಂತ ಹೇಳಿದಾಗ ಎಮೋಷನಲಿ ನೋವಾಗುವಂಥದ್ದನ್ನೇ ನೋಡಿಕೊಂಡು ಅದನ್ನೇ ಯಾಕೆ ಟ್ರಿಗರ್ ಮಾಡ್ತೀರಾ? ಯಾವುದು ಸಲ್ಯೂಷನ್ ಇದೆಯೋ ಅದನ್ನು ನೋಡಿಕೊಂಡು ಜೀವನವನ್ನು ಟ್ರಾನ್ಸ್ಫಾರ್ಮೇಷನ್ ಮಾಡಿ. ಯಾಕೆಂದರೆ ನಾನು ಪರ್ಟಿಕ್ಯುಲರ್ ಆಗಿ ಇಂತಹ ರೀಡಿಗಳನ್ನು ಯಾಕೆ ತರ್ತೇನೆ ಅಂತ ಹೇಳಿದರೆ, ಎಲ್ಲರ ಜೀವನದಲ್ಲಿ ಒಂದು ಬದಲಾವಣೆ ಬರಲಿ, ಟ್ರಾನ್ಸ್ಫಾರ್ಮೇಷನ್ ಬರಲಿ. ಕೇವಲ ರೀಡಿಂಗ್ ಮೂಲಕ ನಿಮ್ಮ ನೋವನ್ನು ಟ್ರಿಗರ್ ಮಾಡೋದು ನನ್ನ ಉದ್ದೇಶ ಅಲ್ಲ, ಅಥವಾ ಈ ಚಾನಲ್ನ ಉದ್ದೇಶ ಅಲ್ಲ. ದೇವ್ರ ಮುಂದೆ ಕೂತು ಏನಕ್ಕಾಗಿ ರೀಡಿಂಗ್ ಮಾಡ್ತೀವಿ ಅಂತ ಹೇಳಿದ್ರೆ, ನಿಮ್ಮ ಜೀವನದಲ್ಲಿಯೂ ಇಂಥದ್ದಾಗ್ತಾ ಇದ್ದರೆ ಅದರಿಂದ ಹೊರಗಡೆ ಬನ್ನಿ, ಬದಲಾವಣೆಗೆ ಒಳಪಡಿ, ನಿಮ್ಮ ಜೀವನವನ್ನು ಸುಖಮಯವಾಗಿ ಕಳೀರಿ. ಯಾಕೆಂದರೆ ನಿಮಗೆ ಗೊತ್ತು, ಮನುಷ್ಯ ಜನ್ಮ ಅತೀ ದುರ್ಲಭ. ಪುನಃ ಮನುಷ್ಯ ಜನ್ಮ ಬರಬೇಕು ಅಂದರೆ ನಿಮಗೆ ನಂಬಿಕೆ ಇದ್ದರೆ ಮಹಾಭಾರತ ತಗೊಳ್ಳಿ, ಭಗವದ್ಗೀತೆ ತಗೊಳ್ಳಿ, ಅಥವಾ ಭಾಗವತ ಪುರಾಣ ತಗೊಳ್ಳಿ, ಅಥವಾ ಗರುಡ ಪುರಾಣವನ್ನೇ ತಗೊಳ್ಳಿ. ನೀವು 84 ಲಕ್ಷ ಜೀವರಾಶಿಗಳ ಯೋನಿಯನ್ನು ದಾಟಿ ಮತ್ತೆ ಮನುಷ್ಯ ಜನ್ಮ ಸಿಕ್ಕುತ್ತೆ. ಬೆಕ್ಕಾಗಿರ್ಬೋದು, ನಾಯಿ ಆಗಿರ್ಬೋದು, ಹಂದಿ, ಕಾಗೆ, ಕೋಳಿ ಯಾವುದು ಕೂಡ ಆಗಿರ್ಬೋದು. ಓಕೆ, ಮಾತಾಡಲಿಕ್ಕಾಗುತ್ತಾ? ಇಲ್ಲ. ಸೆನ್ಸ್ ಆರ್ಗನ್ಸ್ ಅಷ್ಟು ಒಂದು ಸ್ಟ್ರಾಂಗ್ ಆಗಿದೆಯಾ ಅಂತ ಕೇಳಿದರೆ ಇಲ್ಲ ಅಲ್ವಾ? ಮನುಷ್ಯನಿಗೆ ಮಾತ್ರ ಆ ಒಂದು ಅವಕಾಶ. ಹಾಗಾಗಿ ಏನು ಅಂತ ಹೇಳಿದ್ರೆ, ಮನುಷ್ಯ ಜನ್ಮವನ್ನು ಅತ್ಯಂತ ಸುಂದರವಾಗಿ ಕಳೆಯಿರಿ, ದೇವರೊಂದಿಗೆ ಕಳೆಯಿರಿ, ಯೂನಿವರ್ಸ್ ಒಂದಿಗೆ ಕಳೆಯಿರಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಬ್ಲೆಸ್ಸಿಂಗ್ ಪರಮಾತ್ಮ ಕೊಡಲಿ. ಇದರ ಮೂಲಕ ಕೇಳ್ಕೊಳ್ತೇನೆ, ಯೂನಿವರ್ಸ್, ಏಂಜಲ್ಸ್, ನಾನು ನಂಬಿರುವಂತಹ ರಾಘವೇಂದ್ರ ಮತ್ತು ನನ್ನ ಪ್ರೀತಿಯ ತಾಯಿಯಾದಂತಹ ಮಹಾಕಾಳಿ ರಕ್ತೇಶ್ವರಿ ನಿಮ್ಮ ಜೀವನದಲ್ಲಿ ಸುಖವನ್ನು, ಸಮೃದ್ಧಿಯನ್ನು ತರಲಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರಿಗೂ ಕೂಡ ಧನ್ಯವಾದ. ಯಾರೆಲ್ಲ ನೋಡ್ತಿದ್ದೀರೋ ಅವರಿಗೂ ಕೂಡ ಧನ್ಯವಾದ. ಯಾರೆಲ್ಲ ಕಮೆಂಟ್ ಮಾಡ್ತಿದ್ದೀರೋ ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದ. ನಾನು ನಂಬಿರ್ತಕ್ಕಂತಹ ದೇವರು ನಿಮ್ಮನ್ನೆಲ್ಲ ಕಾಯಲಿ ಅಂತ ಈ ಮೂಲಕ ಕೇಳ್ಕೊಳ್ತೇನೆ. ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್.